ಇಂಥ ಕಾಳುಗಳು ಈ ರೀತಿಯಾಗಿ ಒಂದು ದಿನ ಎಲ್ಲ ನೆಂದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ದೋಸೆ ಹದಕ್ಕೆ ತಿರ್ಸಿಕೊಳ್ಳಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾ, ಅರ್ಧ ಸ್ಪೂನಷ್ಟು ಸೋಡಾ ಹಾಕಿ ಕಲಕಿ ಈಗ ದೋಸೆ ಮಾಡಲು ಹಿಟ್ಟು ರೆಡಿಯಾಗಿದೆ. ಹಂಚು ಸಿದ್ಧ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಹಿಟ್ಟನ್ನು ಸಿರಿಧಾನ್ಯಗಳು ಹಿಟ್ಟನ್ನು ಈಗ ಹಂಚಿನ ಮೇಲೆ ಹಾಕಿ, ಇದು ಧಾನ್ಯ ಎಲ್ಲ ಸಿರಿಧಾನ್ಯಗಳದ್ದು ಬೇಗ ಹರಡಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈಗ 1-2 ನಿಮಿಷ ಬೇಯಲು ಬಿಟ್ಟು, ದೋಸೆ ಬೆಂದಿದೆ. ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೋಡಿ, ಚಟ್ನಿ ಹಾಗೂ ಪುಡಿಯೊಂದಿಗೆ ಸಿರಿ